ಕರ್ನಾಟಕದಲ್ಲಿ ದ್ವೇಷ ಭಾಷಣದ ಪಿತಾಮಹರು ಎಲ್ಲರೂ ಬಿಜೆಪಿಯಲ್ಲೇ ಇದ್ದಾರೆ. ದ್ವೇಷ ಭಾಷಣಕ್ಕೆ ಜನ್ಮ ಕೊಟ್ಟಿದ್ದೇ ಬಿಜೆಪಿಯವರು. ಮಾನ್ಯ ಯತ್ನಾಳವರು ಅವರು ಭಾಷಾ ಪ್ರಯೋಗ ಅಬ್ಬಬ್ಬಬ್ಬ ಸರಸ್ವತಿ ದೇವಿನೂ ಭಯ ಬೀಳ್ತಾರೆ. ಅಶೋಕಣ್ಣ, ವಿಜೇಂದ್ರಣ್ಣ, CT ರವಿಯವರು ಮತ್ತೆ ಈ ದ್ವೇಷ ಭಾಷಣದ ಅನಧಿಕೃತ ಪಿತಾಮಹ ಛಲವಾದಿ ನಾರಾಯಣ ಸ್ವಾಮಿ ಅವರು ಆವಾಗವಾಗ ಅದಕ್ಕೆ ಪಿತಾಮಹ ಆಗ್ತಿರ್ತಾರೆ. ಮತ್ತೆ ಅಲ್ಲೊಬ್ರು MLC ರವಿ ಅಣ್ಣ ಇದ್ದಾರೆ, ಅವರು 6 ಅಡಿ ಕಟ್ಔಟು ಬಟ್ 3 ಅಡಿ ಇದ್ದಾರಷ್ಟೇ. ಅವರು ಈ ದ್ವೇಷ ಭಾಷಣ ಪಿತಾಮಹ. ಇವ್ರಿಗೋಸ್ಕರ ಇವ್ರು ನಿಯಂತ್ರಣ ಮಾಡೋಣ, ರಾಜ್ಯದ ಜನತೆ ದಿಕ್ಕು ತಪ್ಪಿಸ್ತಿದ್ದಾರೆ ಅಂತ ನಾವು ಬಿಲ್ ಮಾಡಿದ್ವಿ ಅಂತ ಬಿಜೆಪಿಯವರು ಹೇಳ್ತಾರೆ. ನಾವು ಹೇಳ್ತೀವಿ ದ್ವೇಷ ಭಾಷಣ ನಾವು ಮಾಡಿದ್ರೂ ತಪ್ಪೆ, ನೀವು ಮಾಡಿದ್ರೂ ತಪ್ಪೆ ಅಂತ ನಾವು ಬಿಲ್ ಪಾಸ್ ಮಾಡಿ ಗವರ್ನರ್ ಅವರು ಕಳಿಸಿದ್ರೆ ಗವರ್ನರ್ ಅವರು ಈಗ ರಾಷ್ಟ್ರಪತಿ ಕಳಿಸ್ತಾರೆ. ಯಾಕೋ ಸಂವಿಧಾನಕ್ಕೆ ನಮ್ಮ ರಾಜ್ಯಪಾಲರು ಅವಮಾನ ಮಾಡ್ತಿದ್ದಾರೆ. ಆನರಬಲ್ ಗವರ್ನರ್ ಜಿ, ಯು ಆರ್ ಇನ್ಸಲ್ಟಿಂಗ್ ಅವರ್ ಕಾನ್ಸ್ಟಿಟ್ಯೂಷನ್. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ದಿಸ್ ಈಸ್ ನಾಟ್ ಎ ಫೇರ್ ಡೆವಲಪ್ಮೆಂಟ್. ಯು ಶುಡ್ ಹ್ಯಾವ್ ಎ ರೆಸ್ಪೆಕ್ಟ್ ಫಾರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇದು ರಾಜ್ಯಪಾಲರ ನಡೆ ಖಂಡಿತವಾಗೂ ತಿರಸ್ಕಾರ ಮಾಡ್ತಕ್ಕಂಥದ್ದು. ಯಾಕೆ ರಾಜ್ಯಪಾಲರು ಕೇಂದ್ರದ ಏಜೆಂಟಾಗಿ ವರ್ತಿಸ್ತಿದ್ದಾರೋ ನಮಗಂತೂ ಗೊತ್ತಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಕರ್ನಾಟಕದಲ್ಲಿ ದ್ವೇಷ ಭಾಷಣದ ಪಿತಾಮಹರು ಎಲ್ಲರೂ ಬಿಜೆಪಿಯಲ್ಲೇ ಇದ್ದಾರೆ. ದ್ವೇಷ ಭಾಷಣಕ್ಕೆ ಜನ್ಮ ಕೊಟ್ಟಿದ್ದೇ ಬಿಜೆಪಿಯವರು. ಮಾನ್ಯ ಯತ್ನಾಳವರು ಅವರು ಭಾಷಾ ಪ್ರಯೋಗ ಅಬ್ಬಬ್ಬಬ್ಬ ಸರಸ್ವತಿ ದೇವಿನೂ ಭಯ ಬೀಳ್ತಾರೆ. ಅಶೋಕಣ್ಣ, ವಿಜೇಂದ್ರಣ್ಣ, CT ರವಿಯವರು ಮತ್ತೆ ಈ ದ್ವೇಷ ಭಾಷಣದ ಅನಧಿಕೃತ ಪಿತಾಮಹ ಛಲವಾದಿ ನಾರಾಯಣ ಸ್ವಾಮಿ ಅವರು ಆವಾಗವಾಗ ಅದಕ್ಕೆ ಪಿತಾಮಹ ಆಗ್ತಿರ್ತಾರೆ. ಮತ್ತೆ ಅಲ್ಲೊಬ್ರು MLC ರವಿ ಅಣ್ಣ ಇದ್ದಾರೆ, ಅವರು 6 ಅಡಿ ಕಟ್ಔಟು ಬಟ್ 3 ಅಡಿ ಇದ್ದಾರಷ್ಟೇ. ಅವರು ಈ ದ್ವೇಷ ಭಾಷಣ ಪಿತಾಮಹ. ಇವ್ರಿಗೋಸ್ಕರ ಇವ್ರು ನಿಯಂತ್ರಣ ಮಾಡೋಣ, ರಾಜ್ಯದ ಜನತೆ ದಿಕ್ಕು ತಪ್ಪಿಸ್ತಿದ್ದಾರೆ ಅಂತ ನಾವು ಬಿಲ್ ಮಾಡಿದ್ವಿ ಅಂತ ಬಿಜೆಪಿಯವರು ಹೇಳ್ತಾರೆ. ನಾವು ಹೇಳ್ತೀವಿ ದ್ವೇಷ ಭಾಷಣ ನಾವು ಮಾಡಿದ್ರೂ ತಪ್ಪೆ, ನೀವು ಮಾಡಿದ್ರೂ ತಪ್ಪೆ ಅಂತ ನಾವು ಬಿಲ್ ಪಾಸ್ ಮಾಡಿ ಗವರ್ನರ್ ಅವರು ಕಳಿಸಿದ್ರೆ ಗವರ್ನರ್ ಅವರು ಈಗ ರಾಷ್ಟ್ರಪತಿ ಕಳಿಸ್ತಾರೆ. ಯಾಕೋ ಸಂವಿಧಾನಕ್ಕೆ ನಮ್ಮ ರಾಜ್ಯಪಾಲರು ಅವಮಾನ ಮಾಡ್ತಿದ್ದಾರೆ. ಆನರಬಲ್ ಗವರ್ನರ್ ಜಿ, ಯು ಆರ್ ಇನ್ಸಲ್ಟಿಂಗ್ ಅವರ್ ಕಾನ್ಸ್ಟಿಟ್ಯೂಷನ್. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ದಿಸ್ ಈಸ್ ನಾಟ್ ಎ ಫೇರ್ ಡೆವಲಪ್ಮೆಂಟ್. ಯು ಶುಡ್ ಹ್ಯಾವ್ ಎ ರೆಸ್ಪೆಕ್ಟ್ ಫಾರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇದು ರಾಜ್ಯಪಾಲರ ನಡೆ ಖಂಡಿತವಾಗೂ ತಿರಸ್ಕಾರ ಮಾಡ್ತಕ್ಕಂಥದ್ದು. ಯಾಕೆ ರಾಜ್ಯಪಾಲರು ಕೇಂದ್ರದ ಏಜೆಂಟಾಗಿ ವರ್ತಿಸ್ತಿದ್ದಾರೋ ನಮಗಂತೂ ಗೊತ್ತಿಲ್ಲ ಅನ್ನೋದು ನನ್ನ ಅಭಿಪ್ರಾಯ.